ನಮಸ್ಕಾರ ಗ್ರಾಹಕರೇ, ನಾವು ಇವತ್ತು ಕರ್ಡ್ಸನ್ನು ಇನ್ಸ್ಟಾಲೇಷನ್ ವಿಡಿಯೋ ನೋಡೋಣ. ಈ ಚೆಕ್ ಲಿಸ್ಟ್ಲಿ ಇರೋ ಥರ ಎಲ್ಲ ಪಾರ್ಟ್ಸ್ಗಳು ಕರೆಕ್ಟಾಗಿದೆ ಅಂತ ಒಮ್ಮೆ ಚೆಕ್ ಮಾಡಿ ನೋಡ್ಕೊಳ್ಳಿ. ಈ ಕಡೆಗಳನ್ನ ಹೆಡ್ನ ರಿಮೂವ್ ಮಾಡಿಬಿಟ್ಟು ಇದಕ್ಕೆ ಒಂದು ಪ್ಲಾಸ್ಟಿಕ್ನ ಹೇಗೆ ಅಟ್ಯಾಚ್ ಮಾಡೋದು ಅಂತ ನೋಡೋಣ. ಮೇಲಿರೋ ಹೆಡ್ಡನ್ನು ರಿಮೂವ್ ಮಾಡಿದ್ಮೇಲೆ ಈ ಥರ ಒಂದು ನಾವು ಪ್ಲಾಸ್ಟಿಕಲ್ಲಿ ಕೊಟ್ಟಿರ್ತೀವಿ, ಅದನ್ನು ಥ್ರೆಡ್ನ ಮೂಲಕ ನೀವು ತಿರುಗಿಸ್ತಾ ಲಾಕ್ ಮಾಡ್ಕೋಬೋದು, ಟೈಟ್ ಮಾಡ್ಕೋಬೋದು. ಅದಾದಮೇಲೆ ಈ ಹೆಡ್ಡನ್ನ ಸೇಮ್ ಅದೇ ಥ್ರೆಡ್ಡಲ್ಲಿ ಹಾಕಿ ರೊಟೇಟ್ ಮಾಡಿ ಟೈಟ್ ಮಾಡ್ಕೊಳ್ಳಿ. ಅದಾದಮೇಲೆ ಎಲನ್ ಕೀನ ಇಟ್ಕೊಂಡು ಸ್ಕ್ರೂನ ಇಟ್ಟು ಟೈಟ್ ಮಾಡ್ಕೊಳ್ಳಿ. ನೋಡಿ, ಈ ಗ್ಯಾಪಲ್ಲಿ ಹಾಕಿ ಟೈಟ್ ಮಾಡಬೇಕು. ಎಲ್ಲೋ ಇದೆ ಅಂತ ಹುಡುಕಬೇಡಿ. ಇದಾದಮೇಲೆ 5 ಲೀಟರ್ ಕರ್ಡ್ಸನ್ನು ಇಂಜಿನ್ ತಗೊಳ್ಳೋಣ. ಅದಕ್ಕೆ ಈ ಹೆಡ್ನ ಫಿಕ್ಸ್ ಮಾಡೋಣ. ನೆಕ್ಸ್ಟು ಸ್ಕ್ರೂ ಕೊಟ್ಟಿರ್ತೀವಿ, ಸ್ಕ್ರೂನ ಇಟ್ಟು 2 ನಾಬ್ ಕೊಟ್ಟಿರ್ತೀವಿ, ಅದರಲ್ಲಿ ಹಾಕಿ ಟೈಟ್ ಮಾಡ್ಕೊಳ್ಳಿ. ಇದಾದಮೇಲೆ 5 ಲೀಟರ್ ಕರ್ಡ್ಸನ್ ಅಲ್ವಾ ಇದು, ಅದಕ್ಕೆ ನಾವು ಪ್ಲೇಟ್ ಇಡೋ ಥರ ಒಂದು ಸ್ಟ್ಯಾಂಡ್ ಕೊಟ್ಟಿರ್ತೀವಿ. ಅದನ್ನು ಫಿಕ್ಸ್ ಮಾಡೋದು ಹೇಗೆ ಅಂತ ನೋಡೋಣ. ಈ ವಿಡಿಯೋದಲ್ಲಿ ಹೇಗೆ ನಾವು ಮಾಡಿರ್ತೀವಿ ಅದೇ ಥರನೇ ಮಾಡಿ. ಮಿಸ್ ಮಾಡಿದ್ರೆ ನಿಮ್ಮಿಂದ ಫಿಕ್ಸ್ ಮಾಡೋಕ್ಕಾಗಲ್ಲ. ಇದೆಲ್ಲನೂ ಆದಮೇಲೆ ಫೈನಲ್ ಆಗಿ ನಾವು ಕರ್ಡ್ಸ್ ಫಿಕ್ಸ್ ಮಾಡೋಣ. ಇದೇ ಲಾಸ್ಟು. ಇದಾದಮೇಲೆ ನಾವು ರನ್ ಮಾಡಿ ನೋಡಿದ್ರೆ ವರ್ಕ್ ಆಗ್ತಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೋಬೋದು. ನೆಕ್ಸ್ಟ್ ಇದು ವರ್ಕ್ ಆಗ್ತಿದೆಯಾ ಇಲ್ವಾ ಅಂತ ನಾವು ಪ್ಲಗ್ ಮಾಡಿ ನೋಡೋಣ. ನೋಡಿ, ಕರೆಕ್ಟಾಗಿ ವರ್ಕ್ ಆಗ್ತಿದೆ, ರೊಟೇಟು ಆಗ್ತಿದೆ. ಈ ಥರ ಆಗ್ತಿದೆಯಾ ಇಲ್ವಾ ಅಂತ ನೀವು ಚೆಕ್ ಮಾಡಿ ನೋಡ್ಕೊಳ್ಳಿ. ನಮ್ಮ ಕರ್ಡ್ಸನ್ನಿಂದ ಏನೆಲ್ಲ ಮಾಡ್ಬೋದು, ಏನೆಲ್ಲ ಮಾಡಬಾರ್ದು ಅಂತ ನೋಡೋಣ ಬನ್ನಿ. ಇದರಿಂದ ಸಾಮಾನ್ಯವಾಗಿ ಮೊಸರು ಕಡಿಬೋದು, ಬೆಣ್ಣೆ ತೆಗಿಬೋದು, ತುಪ್ಪ ತೆಗಿಬೋದು. ಇದರಿಂದ ಏನೆಲ್ಲ ಮಾಡಬಾರ್ದು ಅಂದರೆ, ಈ ಥರ ಪೇಂಟ್ನ ಮಿಕ್ಸ್ ಮಾಡೋಕ್ಕೆ ನೀವು ಯೂಸ್ ಮಾಡಲಿಕ್ಕೆ ಹೋಗಲೇಬೇಡಿ. ಇದರಿಂದ ನಿಮ್ಮ ಮಿಷಿನೇ ಹಾಳಾಗಿ ಹೋಗುತ್ತೆ. ಆಮೇಲೆ ನೋಡಿ, ಈ ಥರ ಮಿಕ್ಸಿಂಗ್ ಎಲ್ಲ ನೀವು ಮಾಡೋಕ್ಕೆ ಹೋಗಬೇಡಿ. ಧನ್ಯವಾದಗಳು.